ಫಂಡ್ ಪ್ರಾಬ್ಲಮ್. ಇಲ್ಲಿ ತನಕ ಫಂಡ್ ಅಪ್ರೂವಲ್ ಆಗಿಲ್ಲ, ಮನವಿ ಕೊಟ್ಟಿದ್ದೀವಿ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ದುಡ್ಡಿಲ್ಲ, ಅಕಾಡೆಮಿಯ ದುಡ್ಡನ್ನು ಬಳಸಿಕೊಂಡು ಮಾಡಿ ಅಂತ ನಮಗೆ ಉತ್ತರ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದಿಂದ ವಿಶೇಷ ಅನುದಾನವನ್ನು ಪಡ್ಕೊಂಡು ಆ ಸಮ್ಮೇಳನವನ್ನು ಮಾಡ್ತೀವಿ. ಬ್ಯಾರಿ ಭವನದ ಹಿಂದೆ ಬಹಳ ಕಥೆಗಳಿದ್ದಾವೆ. ಮೊದಲಿಗೆ ಕುಡುಪು ಹತ್ರ ಒಂದು ಲ್ಯಾಂಡ್ ಅಲೌಟ್ ಆಯ್ತು, ಅದು ಮೂಡಾದ ನಿವಾಸದಲ್ಲಿ. ಅದಾದ್ಮೇಲೆ ನಂತರ ಬಂದ ಅಧ್ಯಕ್ಷರು ಅಲ್ಲಿ ಸೂಕ್ತ ಜಾಗ ಅಲ್ಲ ಬ್ಯಾರಿ ಭವನ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನ ವಾಪಸ್ ಕೊಟ್ಟು ಮೂಡಾಗಿ ಕೊಟ್ಟು ತೊಕ್ಕೋಟಲ್ಲಿ ಬ್ಯಾರಿ ಭವನ ಮಾಡುದು ಅಂತ ಮುಂದಾದ ಟೆನ್ಷನ್ ಅದು ಶಂಕುಸ್ಥಾಪನೆ ಮಾಡುವ ದಿವಸ ಅಲ್ಲಿ ಗೊಂದಲ ಆಗಿ ದೊಡ್ಡ ಇಶ್ಯೂ ಆಯ್ತು. ಅದಾದ್ಮೇಲೆ ಇವಾಗಿದ್ದು ಬೆಳವಣಿಗೆ ಏನಂದ್ರೆ ಅಸೈಗೋಳಿಯಲ್ಲಿ 51 ಸೆನ್ಸ್ ಜಾಗ ಸರ್ಕಾರಿ ಅಲೌಟ್ ಆಗಿದೆ ಅಷ್ಟೇ. RTC ಕೂಡ ಕನ್ನಡ ಸಂಸ್ಕೃತಿ ಅಂದ್ರೆ ಬೇರೆ ಅಕಾಡೆಮಿ ಹೆಸರಲ್ಲಿ ಇರುವುದಿಲ್ಲ, ಕನ್ನಡ ಸಂಸ್ಕೃತಿ ಸಂಸ್ಕೃತಿ ಇಲಾಖೆ ಹೆಸರಲ್ಲಿದೆ. ಅಲ್ಲಿ 6 ಕೋಟಿಯ ಬ್ಯಾರಿ ಭವನ ಮಾಡ್ಲಿಕ್ಕೆ ಪ್ಲಾನ್ ಎಲ್ಲ ಮಾಡಿ ಇವಾಗ 3 ಕೋಟಿ ರೂಪಾಯಿ ಮಾತ್ರ ನಮ್ಮಲ್ಲಿ ಗಡಿ ನಾಡು ಅಭಿವೃದ್ಧಿ ಇಲಾಖೆಯವರು ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಉಳಿದ 3 ಕೋಟಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ತಗೊಳ್ಳೋದು ಅಂತ 6 ಕೋಟಿದು ಪ್ಲಾನ್ ಮಾಡಿ ಪ್ಲಾನ್ ಅಪ್ರೂವಲ್ ಆಗಿ ಟೆಂಡರ್ ಕೂಡ ಕರೆದಿದ್ರು. ನಾನು ಅಧಿಕಾರ ಪಡ್ಕೊಳ್ಳುವಾಗ ಆ ಸ್ಥಿತಿಯಲ್ಲಿ ಬ್ಯಾರಿ ಭವನ. ಸೊ ಇವಾಗ ಬ್ಯಾರಿ ಭವನ ಆಗದೇ ಇರುವುದಕ್ಕೆ ಅಥವಾ ತಡವಾಗಿ ಇರುವುದಕ್ಕೆ ನಾನೇ ಕಾರಣ, ಅಂದ್ರೆ ನಾನೊಬ್ಬಲ್ಲ, ನಮ್ಮ ಇಡೀ ಟೀಮ್ ಕಾರಣ. ಯಾಕಂತ ಹೇಳಿದ್ರೆ ಆ ಪ್ಲಾನ್ ನಮ್ಗೆ ಒಪ್ಪಿಗೆ ಆಗಲಿ, ಲಿಸ್ಟ್ ಆಗಲಿಲ್ಲ. ಅಂದ್ರೆ ಇಡೀ 6 ಕೋಟಿಯ ಪ್ಲಾನ್ ಅಲ್ಲಿ ಗ್ರೌಂಡ್ ಫ್ಲೋರ್ ಪೂರ್ತಿ ಬ್ಯಾರಿ ಅಕಾಡೆಮಿಗೆ ಕಚೇರಿ. ಬ್ಯಾರಿ ಅಕಾಡೆಮಿಗೆ ಅಷ್ಟು ದೊಡ್ಡ 6,500 ಸ್ಕ್ವೇರ್ ಫೀಟ್ ಇದ್ದು ಕಚೇರಿಯ ಅವಶ್ಯಕತೆನೇ ಇಲ್ಲ. ಒಂದನೇದಾಗಿ. ಎರಡನೇದಾಗಿ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸಭಾಂಗಣ ಇತ್ತು, ಅಂದ್ರೆ ಆಡಿಟೋರಿಯಂ ಇತ್ತು ಇಡೀ ಪ್ಲಾನ್ ಅಲ್ಲಿ. ಸೊ ನಾವು ಆ ಪ್ಲಾನ್ ರಿಜೆಕ್ಟ್ ಮಾಡಿ ಹೊಸ ಪ್ಲಾನ್ ಅನ್ನ ಮಾಡಿದ್ವಿ. ಆ ಪ್ಲಾನ್ ಬಜೆಟ್ ಜಾಸ್ತಿ ಆಯ್ತು. ಬಜೆಟ್ ಜಾಸ್ತಿ ಆಗಿ ಅದು ಅಪ್ರೂವಲ್ ಆಗ್ಲಿಕ್ಕೆ ತಡ ಆಯ್ತು. ತಡ ಆಗ್ತಾ ಇರ್ಬೇಕಿದ್ರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ 3 ಕೋಟಿ ರೂಪಾಯಿ ಏನಿದೆ ವಾಪಸ್ ಆಯ್ತು. ಸೊ ದುಡ್ಡಿಲ್ಲ ಅಂತ ಆಯ್ತು. ಈಗ ಪುನಃ ಅದು ವಾಪಸ್ ಬಂದಿದೆ ಅಂದ್ರೆ ಈ ಕ್ಷಣದ ತನಕ ಬಂದಿಲ್ಲ, ಬರುತ್ತೆ. ಸೊ ಇವಾಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಆ ದೊಡ್ಡ ಪ್ರಾಜೆಕ್ಟ್ ಅನ್ನ ನಾವು ಹಂತವಾಗಿ ಮಾಡುವುದು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟು ಈಗ 3 ಕೋಟಿ ರೂಪಾಯಿ ಏನಿದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಅದರಲ್ಲೇ ನಮ್ಮ ಅಕಾಡೆಮಿ ಕಚೇರಿ ಮತ್ತು ಇತರ ಸೌಕರ್ಯಗಳನ್ನೆಲ್ಲ ಮಾಡೋದು. ಅದಾದ್ಮೇಲೆ ಹಂತವಾಗಿ ದುಡ್ಡು ಬಂದ ಪ್ರಕಾರ ಮುಂದಿನ ನಮಗೆ ಬ್ಯಾರಿ ಭವನದಲ್ಲಿ ಮ್ಯೂಸಿಯಂ ಬೇಕು ಅಂತಿದೆ, ದೊಡ್ಡ ಮಟ್ಟದ ಬ್ಯಾರಿ ಮ್ಯೂಸಿಯಂ ಇಲ್ಲ, ದೊಡ್ಡ ಮಟ್ಟದ ಮ್ಯೂಸಿಯಂ ಬೇಕು. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮ್ಯೂಸಿಯಂ ಆಗ್ಬೇಕು. ಇಡೀ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಪ್ಲಾನ್ ಏನಿದೆ ಆ ರೀತಿ ಮಾಡಿದ್ದೇವೆ ನಾವು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಮಾಡಿದ್ದೀವಿ. ಒಂದು ನಮ್ಮ ಮುಂಚಿನ ಪ್ಲಾನ್ ಒಂದು ಸರ್ಕಾರಿ ಕಟ್ಟದ ತರ ಇತ್ತು, ಒಂದು ವಿಷನ್ ಅದು ನಮ್ದಷ್ಟೇ. ಆ ರೀತಿ ಆಗುತ್ತಾ ಗೊತ್ತಿಲ್ಲ, ಆಗೋದಿದ್ರು ಯಾವಾಗ ಆಗುತ್ತೆ ಅಂತಲೂ ಗೊತ್ತಿಲ್ಲ, ದುಡ್ಡು ಬಂದಾಗ ಮಾತ್ರ ಆಗುತ್ತೆ. ಮತ್ತು ರೀಡಿಂಗ್ ರೂಮ್, ಲೈಬ್ರರಿ ಎಲ್ಲ ಇದೆ ಅದರಲ್ಲಿ, ಮತ್ತೊಂದು ರಿಸರ್ಚ್ ಸೆಂಟರ್ ಇದೆ ನಮ್ಮ ಪ್ಲಾನ್ ಅಲ್ಲಿ. ಆಡಿಟೋರಿಯಂ 1 ಫ್ಲೋರ್ ಪೂರ್ತಿ ಆಡಿಟೋರಿಯಂ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಮಲ್ಟಿಪರ್ಪಸ್ ಹಾಲ್ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಫುಲ್ ಪಾರ್ಕಿಂಗ್ ಮಾಡಿದ್ದೀವಿ. ಮತ್ತೊಂದು 2 ಅಂಗಡಿ ಕೂಡ ಆ ಪ್ಲಾನ್ ಅಲ್ಲಿ ಮಾಡಿದ್ದೀವಿ ಕಮರ್ಷಿಯಲ್ ಆಗಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ದುಡ್ಡಿಗೆ ಕಾಯದೆ ಅಕಾಡೆಮಿಯ ಚಟುವಟಿಕೆಗಳು ಆ ಕಟ್ಟಡದಿಂದ ಬರುವ ದುಡ್ಡಿನಿಂದಲೇ ಮುಂದುವರಿಸಿಕೊಂಡು ಹೋಗುವಂತೆ ಆಗ್ಬೇಕು, ಅಥವಾ ಕೊಟ್ಟ ಅನುದಾನದಲ್ಲೇ ಪೂರ್ತಿ ಆಗ್ಬೇಕು. ಹೆಚ್ಚಿನ ಅನುದಾನಕ್ಕೆ ಕೇಳುವ ಸ್ಥಿತಿ ಬರಬಾರದು ಅಕಾಡೆಮಿಗೆ ಅಂತ ವಿಷನರಿ ಪ್ಲಾನ್ ಇರೋದು ನಮ್ದು. ಸೊ ಆಗ್ಬಹುದು. ನಮ್ಮ ಅವಧಿ ಇನ್ನೂ 1.5 ವರ್ಷ ಅವಧಿ ಇದೆ. ಸುಮಾರು ದಿನಾಂಕ ಎಲ್ಲ ನಿಗದಿ ಆಯ್ತು. ಸ್ಪೀಕರ್ ಸಾಹೇಬರು ಒಂದು ದಿನಾಂಕ ಕೊಟ್ಟರು. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ ಪ್ರೆಸ್ ಮೀಟ್ ಮಾಡಿ ಒಂದು ದಿನಾಂಕ ಕೊಟ್ಟಿದ್ರು, ನಮಗೆ ಗೊತ್ತಿರ್ಬೋದು. ನವೆಂಬರ್ 2ನೇ ತಾರೀಕು. ನವೆಂಬರ್ 2 ಆಯ್ತು, ಡಿಸೆಂಬರ್ ಆಯ್ತು, ಈಗ ಜನವರಿಯಲ್ಲಿದ್ದೀವಿ. ನಮ್ಮ ಸ್ಪೀಕರ್ ಸಾಹೇಬರು ಅವರ ಕ್ಷೇತ್ರದಲ್ಲೇ ಇದಾಗ್ತಾ ಇರೋದು. ಅವರಿಗೆ ವಿಶೇಷ ಕಾಳಜಿ ಇದೆ. ಮತ್ತು ಅವ್ರು ಎಲ್ಲೇ ತನಕಂದ್ರೆ ಅಬ್ಬಕ್ಕ ಭವನ ಏನಿದೆ ಅದು ತಕರಾರಾಗಿ ಬ್ಯಾರಿ ಭವನದ ಶಂಕುಸ್ಥಾಪನೆ ಆದ ಜಾಗವನ್ನು ಅಬ್ಬಕ್ಕ ಭವನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನಕ್ಕೆ ಶಾಸಕರಾಗಿ. ಆ ಕಾರಣಕ್ಕಾಗಿ ಅವರು ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನದ ಶಂಕುಸ್ಥಾಪನೆ ಒಂದೇ ದಿನ ಆಗ್ಬೇಕು ಅಂತ ಅವರಿಗೆ ಹಠ ಇದೆ.
ಹಾಗೆ ನೋಡುದಿದ್ರೆ ಅಬ್ಬಕ್ಕ ಭವನಕ್ಕೆ ದುಡ್ಡಿದೆ, ಪ್ಲಾನ್ ಅಪ್ರೂವಲ್ ಆಗಿದೆ, ಟೆಂಡರ್ ಕೂಡ ಆಗಿದೆ. ಇವಾಗ ಜಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಶಂಕುಸ್ಥಾಪನೆ. ಸೊ ನಮ್ಮದರಲ್ಲಿ ಜಾಗ ಏನು ಕ್ಲೀನ್ ಮಾಡ್ಲಿಕ್ಕಿಲ್ಲ, ರೆಡಿ ಇದೆ. ಶಂಕುಸ್ಥಾಪನೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆ ಕಾರಣಕ್ಕಾಗಿ ಡಿಲೇ ಆಗ್ತಾ ಇದೆ, ತಡ ಆಗ್ತಾ ಇದೆ. ಖಂಡಿತ ನನಗೆ ವಿಶ್ವಾಸ ಇದೆ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನಕ್ಕೆ ಒಂದೇ ದಿನ ಶಂಕುಸ್ಥಾಪನೆ